Hello everyone, welcome back to the online class. So today we are going to learn about volume. So volume. So volume is the space occupied by any solid figure. That is the amount of capacity to carry something is the volume of that solid shape. The unit of volume is a cubic unit. Volume is the space occupied by any solid figure, means that is the amount of capacity to carry something is the volume of that solid shape. The unit of volume is cubic unit. ಯಾವುದು ಜಾಗವನ್ನು ಆಕ್ರಮಿಸುತ್ತದೆಯೋ, ಯಾವ ಮೂರು ಆಯಾಮದ ಆಕೃತಿಗಳು ಜಾಗವನ್ನು ಆಕ್ರಮಿಸುತ್ತವೆಯೋ ಅಂಥವುಗಳನ್ನು ನಾವು ವ್ಯಾಲ್ಯೂಮ್ ಅಂತ ಕರಿತೀವಿ. ವ್ಯಾಲ್ಯೂಮ್ ಈಸ್ ಸ್ಪೇಸ್ ಆಕ್ಯುಪೈಡ್, ಜಾಗವನ್ನು ಆಕ್ರಮಿಸಿಕೊಳ್ಳುವಂತಹ ಸಾಲಿಡ್ ಫಿಗರ್ಸ್ಗಳು ಯಾವುದಾದ್ರಲ್ಲ ಅವಕ್ಕೆ ನಾವೇನಂತ ಕರಿತೀವಿ, ಅಲ್ಲಿ ವ್ಯಾಲ್ಯೂಮ್ ಅಂತ ಕರಿತೀವಿ. ಸೊ ವ್ಯಾಲ್ಯೂಮ್ ಆಫ್ cuboid and cylinder. Volume of cuboid and cylinder. So name of the name and value. So name cube. So this volume is L cube. So L is equal to edge of the cube. Now cuboid. This volume is L into B into H. So L is length of the cuboid. So breadth is B is breadth of the cuboid, and H is the height of the cuboid. So L and B are the base of the cuboid, and H is the height of the cuboid. So now cylinder, volume of the cylinder is pi r square H. So here r is radius, and H is the height of the cylinder. So pi r square is the base of the cylinder, and H is the height of the cylinder. Now exercise 9.4. So some questions on these volume. So given a cylindrical tank, in which situation will you find surface area and in which situation value? So cylindrical ಶೇಪ್ನಲ್ಲಿ ಟ್ಯಾಂಕ್ ಅಂತಿದ್ದಾರೆ. ಸೊ ಅಲ್ಲಿ ನಾವು ಏನನ್ನು ಫೈಂಡ್ ಮಾಡಬೇಕಾಗಿದೆ ಅಂತಂತಂದರೆ ಯಾವುದನ್ನು ನಾವು ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಅಥವಾ ಸರ್ಫೇಸ್ ಏರಿಯಾ ಮತ್ತು ವ್ಯಾಲ್ಯೂಮನ್ನು ಯಾವ ಸಿಚುವೇಷನ್ದಲ್ಲಿ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಟು ಫೈಂಡ್ ಹೌ ಮಚ್ ಇಟ್ ಕ್ಯಾನ್ ಹೋಲ್ಡ್. ಸೊ ಇಲ್ಲಿ ಏನಂತಾರೆ, ಇಲ್ಲಿ ಅದರಲ್ಲಿ ಎಷ್ಟು ನೀರನ್ನು ತುಂಬಿಸಬಹುದು ಅಂತಕ್ಕಂಥದ್ದನ್ನು
ಕಂಡುಹಿಡಿಬೇಕಾದ್ರೆ ಯಾವುದನ್ನು ಯೂಸ್ ಮಾಡಬೇಕು, ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಥವಾ ವ್ಯಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಕೇಳ್ತಾರೆ. ಸೊ ಇನ್ ದಿಸ್ ಸಿಚುವೇಶನ್ ವಿ ಕ್ಯಾನ್ ಫೈಂಡ್ ದ ವ್ಯಾಲ್ಯೂ. ಸೊ ಟು ಫೈಂಡ್ ಹೌ ಮಚ್ ಇಟ್ ಕ್ಯಾನ್ ಹೋಲ್ಡ್, ಇದರಲ್ಲಿ ಎಷ್ಟನ್ನು ನಾವು ನೀರನ್ನು ತುಂಬಿಸ್ಬೋದು ಅಂತ ಕೇಳಿದಾಗ ಸೊ ಯಾವುದನ್ನು ಫೈಂಡ್ ಔಟ್ ಮಾಡ್ಬೇಕು ರೀ, ಇಲ್ಲೇ ವ್ಯಾಲ್ಯೂಮು ಅಥವಾ ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ ಸೊ ದ ಆನ್ಸರ್ ಈಸ್ ವ್ಯಾಲ್ಯೂ. ಇನ್ ದಿಸ್ ಸಿಚುವೇಶನ್ we can find the value. In this situation we can find the value. Second one, so number of cement bags required to plaster it. ಸೊ ನಾವು ಪ್ಲಾಸ್ಟರನ್ನು ಮಾಡಬೇಕಾದ್ರೆ ಯಾವುದನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು, ನಂಬರ್ ಆಫ್ ಸಿಮೆಂಟ್ ಬ್ಯಾಗ್ಸ್ ರಿಕ್ವೈರ್ಡ್ ಟು ಪ್ಲಾಸ್ಟರ್ ಇಟ್, ಅಂದರೆ ಅದನ್ನು ಪ್ಲಾಸ್ಟರ್ ಮಾಡೋ ಅಥವಾ ಗಿಲಾಯಿ ಮಾಡಲು ಎಷ್ಟು ಸಿಮೆಂಟ್ ಚೀಲಗಳು ಬೇಕೆಂಬುದನ್ನು ಲೆಕ್ಕಾಚಾರ ಮಾಡಬೇಕಾಗಿರುತ್ತೆ. ಸೊ ಸಿಮೆಂಟ್ ಬ್ಯಾಗ್ಗಳನ್ನು ಸಿಮೆಂಟ್ ಚೀಲಗಳು ಎಷ್ಟು ಬೇಕು ಅನ್ನೋದನ್ನು ರಿಕ್ವೈರ್ಡ್ ಟು ಪ್ಲಾಸ್ಟರ್, ಅದನ್ನು ಗಿಲಾಯಿ ಅಥವಾ ಪ್ಲಾಸ್ಟರ್ ಅಂತ ಏನಂತೀವಿ ಅದನ್ನು ನಮಗೆ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ವ್ಯಾಲ್ಯೂಮನ್ನು ಯೂಸ್ ಮಾಡಬೇಕು ಅಥವಾ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ ದಿಸ್ ಸಿಚುವೇಶನ್ we can find the surface area. ಸೊ ನಾವಿಲ್ಲಿ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು. ಥರ್ಡ್ one, ಸಿ ಆಪ್ಷನ್, ಟು ಫೈಂಡ್ ದ ನಂಬರ್ ಆಫ್ ಸ್ಮಾಲರ್ ಟ್ಯಾಂಕ್ಸ್ ದ್ಯಾಟ್ ಕ್ಯಾನ್ ಬಿ ಫಿಲ್ಡ್ ವಿತ್ ವಾಟರ್ ಫ್ರಮ್ ಇಟ್. ಸೊ ಇದರಲ್ಲಿರುವ ನೀರಿನಿಂದ ಎಷ್ಟು ಸಣ್ಣ ಟ್ಯಾಂಕ್ಗಳನ್ನು ತುಂಬಿಸ್ಬೋದು, ಇಲ್ಲಿ ಆಲ್ರೆಡಿ ಇಲ್ಲೇ ಇರ್ತಕ್ಕಂತಹ ವಾಟರನ್ನು ಇದರಿಂದ ಮತ್ತೆ ಎಷ್ಟು ಸಣ್ಣ ಸಣ್ಣ ಟ್ಯಾಂಕ್ಗಳನ್ನು ನಾವಿಲ್ಲಿ ತುಂಬಿಸ್ಬೋದು ಅಂತ ಕ್ವಶನ್ ಇದೆ. ಟು ಫೈಂಡ್ ದ ನಂಬರ್ ಆಫ್ ಸ್ಮಾಲರ್ ಟ್ಯಾಂಕ್ಸ್ ದ್ಯಾಟ್ ಕ್ಯಾನ್ ಬಿ ಫಿಲ್ಡ್ ವಿತ್ ವಾಟರ್ ಫ್ರಾಮ್ ಇಟ್, ಅದರಲ್ಲಿರ್ತಕ್ಕಂಥದ್ದನ್ನು ಎಷ್ಟು ನೀರನ್ನು ಎಷ್ಟು ಸಣ್ಣ ಟ್ಯಾಂಕ್ಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯದ ಅಂತ ಕಂಡುಹಿಡಬೇಕಾದ್ರೆ ಯಾವುದನ್ನು ಯೂಸ್ ಮಾಡ್ಕೋಬೇಕು, ಇಲ್ಲಿ ವ್ಯಾಲ್ಯೂಮ್ ಆರ್ ಸರ್ಫೇಸ್ ಏರಿಯಾ. ಸೊ ಇನ್ ದಿಸ್ ಸಿಚುವೇಶನ್ we can find the ವ್ಯಾಲ್ಯೂ. ಇಲ್ಲಿ ನಾವು ವ್ಯಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ದಿಸ್ ಇಸ್ ದ ಫಸ್ಟ್ ಕ್ವಶನ್ ಆಫ್ ಎಕ್ಸಸೈಸ್ 9.4. ಸೊ ದ ನೆಕ್ಸ್ಟ್ ಒನ್, second question, diameter of cylinder. So diameter of cylinder A is 7 centimeter. So A ಅಂತಂದರೆ ಯಾವುದ್ರಿ ಡಯಾಗ್ರಾಮ ಇದು, ದಿಸ್ ಇಸ್ ದ A ಆ್ಯಂಡ್ ದ ಡಯಾಗ್ರಾಮ್ B. ಎದು ಸಿಲಿಂಡರ್ ಅಂದರೆ ಡಯಾಮೀಟರ್ ಎಷ್ಟಾದ್ರಿ 7 centimeter ಆಲ್ರೆಡಿ ಗಿವನ್. ಸೊ ದೆನ್ ಆ್ಯಂಡ್ ದ height is 14 centimeter, height 14 centimeter ಇದೆ. ಇನ್ನು ಡಯಾಮೀಟರ್ ಆಫ್ ದ ಸಿಲಿಂಡರ್ B ಇದು ಎಷ್ಟಾದ್ರಿ 14 centimeter ಆ್ಯಂಡ್ height is 7 centimeter. ವಿದೌಟ್ ಡೂಯಿಂಗ್ ಎನಿ ಕ್ಯಾಲ್ಕುಲೇಷನ್ ಮಾಡಲಾರ್ದೆ, ಯಾವುದೇ ಲೆಕ್ಕಾಚಾರ ಮಾಡಲಾರ್ದೆ, ಕ್ಯಾನ್ ಯು ಸಜೆಸ್ಟ್ ಹೂಸ್ ವ್ಯಾಲ್ಯೂಮ್ ಈಸ್ ಗ್ರೇಟರ್. ಎ ಮತ್ತು ಬಿ ಅನ್ನು ಕಂಪ್ಯಾರಿಸನ್ ಮಾಡಿದರೆ ಯಾವ ವ್ಯಾಲ್ಯೂಮ್ ಗ್ರೇಟರ್ ಆಗತ್ತೆ ಅಂತ. ಸೊ ನೋಡಿದ ತಕ್ಷಣ ಗೊತ್ತಾಗಬೇಕು ಬಿ ಇಸ್ ದ ಗ್ರೇಟರ್ ವ್ಯಾಲ್ಯೂಮ್ ಅಂತ. ಸೊ ಕ್ಯಾಲ್ಕುಲೇಷನ್ ಕ್ಯಾನ್ ಯು ಸಜೆಸ್ಟ್ ಹೂಸ್ ವ್ಯಾಲ್ಯೂಮ್ ಇಸ್ ಗ್ರೇಟರ್, ದೆನ್ ವೆರಿಫೈ ಇಫ್ ಬೈ ಫೈಂಡಿಂಗ್ ದ ವ್ಯಾಲ್ಯೂಮ್ ಆಫ್ ಬೋತ್ ದ ಸಿಲಿಂಡರ್. ವೆರಿಫಿಕೇಷನ್ ಮಾಡಬೇಕು. ಸೊ ಯಾವುದು ವ್ಯಾಲ್ಯೂಮ್ ಜಾಸ್ತಿ ಇದೆ ನಾವು ನೋಡಿದ ತಕ್ಷಣ ಇದು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಯಾವುದು ದೊಡ್ಡದು ಅಂತ ನಾವು ವೆರಿಫೈ ಮಾಡಲೇಬೇಕು. ವೆರಿಫೈ ಇಫ್ ಬೈ ಫೈಂಡಿಂಗ್ ದ ವ್ಯಾಲ್ಯೂಮ್ ಆಫ್ ಬೋತ್ ದ ಸಿಲಿಂಡರ್. ಸೊ ವ್ಯಾಲ್ಯೂಮ್ ಇದೆ ಫಾರ್ಮುಲಾನ ಯೂಸ್ ಮಾಡ್ಕೋಬೇಕು. ಚೆಕ್ ವೆದರ್ ದ ಸಿಲಿಂಡರ್ ವಿತ್ ಗ್ರೇಟರ್ ವ್ಯಾಲ್ಯೂಮ್, ಚೆಕ್ ವೆದರ್ ದ ಸಿಲಿಂಡರ್ ವಿತ್ ಗ್ರೇಟರ್ ವ್ಯಾಲ್ಯೂಮ್ ಆಲ್ಸೋ ಹ್ಯಾಸ್ ಗ್ರೇಟರ್ ಸರ್ಫೇಸ್ ಏರಿಯಾ. ಯಾವುದು ಸರ್ಫೇಸ್ ಏರಿಯಾ ಎರಡೂದ್ರೊಳಗೆ ಎ ಆ್ಯಂಡ್ ಬಿ ಕಂಪ್ಯಾರಿಸನ್ದಾಗ ಯಾವುದು ಗ್ರೇಟರ್ ಅದ ಅಂತ ಹೇಳಿದಾಗ. ಸೊ ನಾವು ಫಸ್ಟ್ ದ ಸೊಲ್ಯೂಷನ್. ಸೊ cylinder B has greater value. Verification. So verify ಮಾಡಂದರೆ verification. So verification. Volume of cylinder A is equal to pi r square h. So pi r square h ಡಯಾಗ್ರಾಮ್ನ ನೋಡಿದರೆ ಗೊತ್ತಾಗತ್ತೆ ರೀ. ಡಯಾಮೀಟ್ರ್ ಐತೆ 7 centimeter ಡಯಾಮೀಟ್ರ್. ಸೊ 7 centimeter ಡಯಾಮೀಟ್ರ್ ಇದ್ದದ್ದು ಏನು ಮಾಡ್ಬೇಕು ಇಲ್ಲಿ, r is equal to 7/2. ಸೊ
B the radius ಎಷ್ಟಾಗುತ್ತೆ 14/2. It becomes 7. Okay. Volume of cylinder A is equal to pi r square h. Now 22/7 pi value. So r square 7/2 into 7/2 into h, height 14 centimeter. Here is the height of the cylinder A is 14. So 7 get cancelled. 2 ones are 2 sevens are 2 ones are 2 11s are. So 11 into 7 into 7. So the answer is 539 cubic centimeter. Okay. So next one, volume of cylinder B is equal to pi r square h. Same formula. So pi r square h 22/7. So r square means 7 into 7. So h is height 7 also. 7 get cancelled. 22 into 49. You will get the 1078 cubic centimeter. So hence volume of cylinder B is doubled to that of cylinder A. So 539 double 1078 ಆಗುತ್ತೆ. ಇದರ ಡಬಲ್ ಆಯ್ತು ಅದು. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಎಗಿಂತ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಬಿ ಇದರ ಡಬಲ್ ಆಯ್ತು. ಸೊ ನೆಕ್ಸ್ಟ್ ಒನ್, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಎ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ರೀ. ಸೊ 2 pi r into bracket r plus h is the formula to calculate total surface area of a cylinder. So now 2 into TSA of cylinder A, 2 into 22/7. So R is 7/2. Again 7/2 plus 14. Height is 14. So now 7 get cancelled, 2 get cancelled. 22 into 7/2, 2 is the LCM here. So 1 2 is 7 plus 28. So 22 into 28 plus 7, 35 divided by 2. 2 ones are 2 11s are. So 35 into 11, 385 square centimeter. 385 square centimeter. Now TSA of cylinder B. Cylinder B. So formula is 2 pi r into bracket r plus h. 2 into 22/7. So r is 7. Again 7 plus 7. 7 get cancelled. 2 into 22 into 7 plus 7, 14. So the answer is 616 square centimeter. Therefore, or hence cylinder B has a greater surface area. Is 616
cylinder, TSA of cylinder B is 616, TSA of cylinder A is 385. 385 square centimeter, 616 centimeters. So greater yavudatri, cylinder B has greater surface area. Okay. So next, third one is very easy question. So third question is easy ಆದರೆ ಸೊ ಅದನ್ನು ಟ್ರೈ ಮಾಡಿ. ಸೊ ಅದರಲ್ಲಿ ಕ್ವಶನ್ದಲ್ಲಿ third one, find the height of a cuboid whose base area is 180 square centimeter. Base area means length into breadth. ಸೊ ಅಲ್ಲಿ ನೀವು ಲೆಂತ್ ಇಂಟು ಬ್ರೆಡ್ತ್ ಈಸ್ ಈಕ್ವಲ್ ಟು 180 ಸ್ಕ್ವೇರ್ ಸೆಂಟಿಮೀಟರ್ನ ತೊಗೋಬೇಕು. ದೆನ್ ವ್ಯಾಲ್ಯೂಮ್ ಈಸ್ 900 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಬೇಸ್ ತೊಗೊಂಡ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಆಲ್ರೆಡಿ ಲೆಂತ್ ಇಂಟು ಬ್ರೆಡ್ತ್ 180 ಸ್ಕ್ವೇರ್ ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ರೀ. ಸೊ ಅದನ್ನು ಹೈಟ್ ಏನದ ರೀ, ಹೈಟನ್ನು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ರೀ. ಸೊ ಫೋರ್ತ್ ಕ್ವಶನ್, ಎ ಕ್ಯೂಬಾಯ್ಡ್ ಈಸ್ ಆಫ್ ಡೈಮೆನ್ಷನ್ಸ್ 60 centimeter into 54 centimeter into 30 centimeter. How many small cubes with side 6 centimeter can be placed in the given cuboid? So ಇಲ್ಲಿ ಸಿಂಪಲ್ ಕ್ವಶನ್ ರೀ ಇದು. ದ ಫೋರ್ತ್ ಕ್ವಶನ್. ಸೊ ಇಲ್ಲಿ ಅಳತೆಗಳನ್ನು ಕೊಟ್ಟಾರ್ರಿ. ಸೊ ಇದ್ರೊಳಗೆ ಏನು ಮಾಡ್ಬೇಕಂತಾರೆ ರೀ, ಈ ಒಂದು 60 ಸೆಂಟಿಮೀಟರ್ ಇಂಟು 54 ಇಂಟು 30 ಸೆಂಟಿಮೀಟರ್ ಒಂದು ಕ್ಯೂಬಾಯ್ಡ್ ಒಳಗೆ 6 ಸೆಂಟಿಮೀಟರ್ ಇರ್ತಕ್ಕಂಥ ಮತ್ತು ಸ್ಕ್ವೇರ್ ಕ್ಯೂಬ್ಸನ್ನು ನಾವು ಎಷ್ಟು ಇಡಬಹುದು ಅಂತ ಹೇಳಿದಾಗ. ಸೊ ಸಿಂಪಲ್ ಫಸ್ಟಿಗೆ ಏನು ಮಾಡ್ಬೇಕು, ಈಗ ವ್ಯಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ಸೊ ವ್ಯಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್, ಫಸ್ಟ್ ಒನ್. ಸೊ ವ್ಯಾಲ್ಯೂಮ್ ಆಫ್ ದ ಕ್ಯೂಬಾಯ್ಡ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು height. So length is given 60 into 54 into 30. So we will get 97,200. So 60 into 54, multiply with 60 into 54, then product again multiply with 30. So 97,200 cubic centimeter. So now volume of cube is equal to L into L into L or L cube, simply L cube. So L is given, so 6 centimeter. So length of the cube is 6 centimeter, 6 cube. So the answer is 216 cubic centimeter. So now number of the cubes from the cuboid is equal to volume of cuboid divided by volume of cube. So volume of cuboid 97,200 divided by 216. So you will get the 450. Yes. ಸೊ 450 ಕ್ಯೂಬ್ಸನ್ನು ನಾವಿಲ್ಲಿ ಪಡಿಬೋದು. ಸೊ ನೆಕ್ಸ್ಟ್ ಕ್ವಶನ್. ಸೊ 5th and 6th questions are very easy. Now 7th one. If each edge of a cube is doubled, how many times will its surface area increase? Second one, how many times will its volume increase? ಇಲ್ಲಿ ಒಂದು ಕ್ಯೂಬ್ ಕೊಟ್ಟಿದ್ದಾರೆ. ಸೊ ಅದರ ಎಜ್ಜನ್ನು ಇಫ್ ಈಚ್ ಎಜ್ ಆಫ್ ಎ ಕ್ಯೂಬ್ ಈಸ್ ಡಬಲ್ಡ್, ಒಂದು ಕ್ಯೂಬದ್ದು ಎಜ್ಜನ್ನು ಡಬಲ್ ಮಾಡಿದ್ರೆ
ಸೊ ಹೌ ಮೆನಿ ಟೈಮ್ಸ್ ವಿಲ್ ಇಟ್ಸ್ ಸರ್ಫೇಸ್ ಏರಿಯಾ ಇನ್ಕ್ರೀಸ್, ಸರ್ಫೇಸ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಗತ್ತೆ ಫೈಂಡ್ ಔಟ್ ಮಾಡಿದ್ರು. ಹೌ ಮೆನಿ ಟೈಮ್ಸ್ ವಿಲ್ ಇಟ್ಸ್ ವ್ಯಾಲ್ಯೂಮ್ ಇನ್ಕ್ರೀಸ್, ವ್ಯಾಲ್ಯೂಮ್ ಎಷ್ಟು ಟೈಮ್ ಇನ್ಕ್ರೀಸ್ ಆಗತ್ತೆ ಅಂತ. ಸೊ ಸಿಂಪಲ್, ಫಸ್ಟ್ ಒನ್, ಲೆಟ್ ದ edge of the cube is equal to L centimeter. ಎಡ್ಜ್ ಏನು ನೋಡ್ರಿ L centimeter ಅಂತ ತೊಗೊಂಡು. ನೆಕ್ಸ್ಟ್ ಏನು ಮಾಡಿರಿ, ಇಫ್ ದ edge is doubled, ಎಡ್ಜ್ ಡಬಲ್ ಆತಂತಂದ್ರೆ ಏನಾಕೈತೆ ರೀ, ದೆನ್ ಇಟ್ ಶುಡ್ ಬಿ 2L centimeter. ಸೊ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ತೀರಿ. ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು 6L square. ಸೊ 6L square, 6 ಇಂಟು ಎಲ್ ಏನಾಗೈತೆ ರೀ, ಎಡ್ಜ್ ಡಬಲ್ ಮಾಡಿದ್ಕೊಂಡು ಇದ್ರ ಎಲ್ ಏನಾಗೈತೆ ರೀ, 2L ಐತೆ. 2L ಅಂತ ತೊಗೊಂಡು ಸ್ಕ್ವೇರ್ ಮಾಡಿ. ಸೊ 6 ಇಂಟು 2 square 4, 2 square 4 L square. Now it becomes 4 into 6L square. ಸೊ 6L square ಅಂದರೆ ಏನಾಯ್ತು ರೀ, ಮತ್ತು ಒಳ್ಳೆ ಅದು ಏನಾಯ್ತು ರೀ, ಇದು ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಆಗತ್ತೆ ರೀ. ಎಷ್ಟು ಟೈಮ್ ಆಯ್ತು ರೀ ಅದು, ಹೌ ಮೆನಿ ಟೈಮ್ಸ್ ವಿಲ್ ಇಟ್ ಸರ್ಫೇಸ್ ಏರಿಯಾ ಇಸ್ ಇನ್ಕ್ರೀಸ್, 4 times. ಸೊ ಆನ್ಸರ್ ಏನಾಗತ್ತೆ ರೀ, 4 times ಅಂತ ಬರೋದು. 4 times ಇನ್ಕ್ರೀಸ್ ಆಗತ್ತೆ ಸರ್ಫೇಸ್ ಏರಿಯಾ. ಏನಾಗತ್ತೆ ರೀ, 4 times ಇನ್ಕ್ರೀಸ್ ಆಗಿದೆ. ಸಪೋಸ್ ಅದು ಡಬಲ್ ಆಗಿತ್ತು ಅಂತಂದ್ರೆ ಏನಾಗಿರ್ತದೆ ರೀ, 4 times ಆಗಿರ್ತದೆ. ಸೆಕೆಂಡ್ ಒನ್ ಏನಾಗಿರ್ತದೆ ರೀ, ವ್ಯಾಲ್ಯೂಮ್ ಅನ್ನೋದು. ವ್ಯಾಲ್ಯೂಮ್ ಹೆಂಗೆ, ಎಡ್ಜ್ ಡಬಲ್ ಆಗಿತ್ತು ಅಂದ್ರೆ ವ್ಯಾಲ್ಯೂಮ್ ಎಷ್ಟಾಗಿರ್ತದೆ ರೀ, ಹೌ ಮೆನಿ ಟೈಮ್ಸ್ ವಿಲ್ ಇಟ್ಸ್ ವ್ಯಾಲ್ಯೂಮ್ ಇನ್ಕ್ರೀಸ್. ಸೊ ಏನು ಬರೀ, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಈಕ್ವಲ್ ಟು L cube, L into L. So L cube means L. So L cube, so suppose double ಆಗಿತ್ತು ಅಂದರೆ, if the edge is doubled, 2L bracket cube. ಸೊ L becomes 2L. L ಇದ್ದು ಏನಾಗ್ತದೆ ರೀ, 2L ಆಗ್ತದೆ. 2L ಅನ್ನು ಕ್ಯೂಬ್ ಮಾಡಿದ್ರೆ ಏನಾಗ್ತದೆ, 2 into 2 ಕ್ಯೂಬ್ ಅಂದರೆ ಏನಾಗುತ್ತೆ ರೀ, 8 ಆಗುತ್ತೆ. 8L cube. ಸೊ ಎಷ್ಟು ಟೈಮ್ ಆಯ್ತು ರೀ ಇದು, ಎಷ್ಟು ಟೈಮ್ ಅದು ಇನ್ಕ್ರೀಸ್ ಆಗಿರ್ತೈತೆ ರೀ, ಡಬಲ್ ಆಯ್ತಂದ್ರೆ, ಎಡ್ಜ್ ಡಬಲ್ ಆಯ್ತಂದ್ರೆ. ಸೊ ಇಟ್ ಬಿಕಮ್ಸ್ 8 times its ವ್ಯಾಲ್ಯೂಮ್ ಇನ್ಕ್ರೀಸ್, 8 times. So thank you.